Buzz continues over a political shake-up in the state of Karnataka amid growing signs of unrest within the ruling Congress party. An MLA has added to the rising speculation on DK Shivakumar becoming the chief minister of the state very soon. H.A. Iqbal Hussain has said that a big political churn is set to happen in the state this year and that the deputy chief minister could ascend to the top job within the next 2 to 3 months. To further fuel the conjecture over leadership change in the state, DK Shivakumar met with Congress President Mallikarjun Kharge in Bengaluru. Meanwhile, Congress emissary Randeep Surjewala is set to meet 100 MLAs to address their concerns over the government's functioning and also the lack of development funds in the state. Several Congress MLAs have complained publicly about not getting enough funds. Now, Karnataka Home Minister G. Parmeshwara claimed that even Chief Minister Siddaramaiah does not have funds now, while MLA Raju Kage said that the state administration has completely failed and he might resign soon. ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡಿ ಈ ಊರನ್ನೇ ಅಭಿವೃದ್ಧಿ ಮಾಡತಕ್ಕಂತ ರೀತಿಯಲ್ಲಿ 1,000 ಕೋಟಿ ಆಗ್ಬಹುದು. ಎದುರ್ಕೋಬೇಡ ನೀವು. 1,000 ಕೋಟಿ ಅಂದ್ರೆ ಎದುರ್ಕಂತೀಯ? ಯಾಕಂದ್ರೆ ಭೀಮಸೇನಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಏನಪ್ಪ ಈ 1,000 ಗಿವ್ರ ಹೇಳಿ ಇದೇನು ಕತೆ ಇದು? 1,000 ಕೋಟಿ ಆಗಿ ಇದನ್ನ ಒಂದು ಇಡೀ ನಮ್ಮ ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡತಕ್ಕಂಥ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಆಯ್ತಾ? ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ ಬೇಳೆ ಎಣ್ಣೆ ಎಲ್ಲ, ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ. ಇಲ್ಲೇ ಅವರಲ್ಲ ಸರ್, ಎಣ್ಣೆ 1,000 ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಕಳಿಸಿದ್ರೆ ಇದನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ಆಗುತ್ತೆ ಮತ್ತು ಊರನ್ನು ಕೂಡ ಇನ್ನೊಂದಿಷ್ಟು ಬ್ಯೂಟಿಫಿಕೇಶನ್ ಮಾಡೋದಕ್ಕೆ, ಸುಂದರ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದು ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡು ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತಗೊಂಡು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ವಿಶ್ವಾಸ, ನಂಬಿಕೆ ನಮ್ಮಲ್ಲಿದೆ. ಹೇಳ್ತೀನಲ್ಲ, ಈಗೇನು ಇವ್ರು ಕ್ರಾಂತಿಗೆ ಡೇಟ್ ಕೊಡ್ತಾರಲ್ಲ, ಅದೇ ಹೇಳ್ತಾರೆ ಇವರೆಲ್ಲರೂ. ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ. ಅದನ್ನೇ ಹೇಳ್ತಾ ಇದ್ದೀನಲ್ಲ. ನಾನು ಸುತ್ತಿ ಬಳಸಿ ಏನು ಮಾತಾಡ್ತಾ ಇಲ್ವಲ್ಲ, ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ. ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ, ಬಿ ಆರ್ ಪಾಟೀಲ್ ಹೇಳಿದಾರಲ್ಲ, ಅದು ಆತ್ಮಹತ್ಯೆ ನಂದು ಪರಿಸ್ಥಿತಿ ಆಗಿದೆ. ಬಿ ಆರ್ ಪಾಟೀಲ್ ಹೇಳಿದಾರಿಲ್ಲ, ಏನಿಗೆ ಹೇಳ್ತಾರೆ ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದು ನಂದು ತಗೋರಿ. ಅದನ್ನ ರಾಜು ಕಾಗೆ ಅವರು ಬಿ ಆರ್ ಪಾಟೀಲ್ಗೆ ಮತ್ತೆ ಇದನ್ನ ನನ್ನ 2 ವರ್ಷ ಆಯ್ತ್ರಿ ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ಟರೆ ಇದನ್ನ ತಗೋರಿ, ಸೀರಿಯಸ್ ಇದ್ದಾವೆ ಇಲ್ಲಿವಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಯಾಕೆ? 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25-30 ಇದೆ. ಈಗ ನಾನು ಇವ್ರಿಗೆ ಕೇಳಿ, ನಾನು ವಾಲಿಯವರಿಗೆ 25 ಕೊಟ್ಟಿದ್ದೇವ್ರಿಗೆ ಉಳಿದು. ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ?